ಸ್ನೇಹಿತರೆ, ಪೆನಿನ್ಸುಲಾ ಅಂದ್ರೆ 3 ಕಡೆ ನೀರಿನಿಂದ ಆವರಿಸಲ್ಪಟ್ಟಿರುವ ಭೂಭಾಗ. ಉದಾಹರಣೆಗೆ ಭಾರತದ ಡೆಕ್ಕನ್ ಪೆನಿನ್ಸುಲಾ. ಇದು 3 ಕಡೆ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರದಿಂದ ಆವರಿಸಲ್ಪಟ್ಟಿದೆ. ಬೇ ಮತ್ತು ಗಲ್ಫ್ ಎರಡೂ ಮಹಾಸಾಗರದ ವಿಸ್ತರಿತ ಭಾಗಗಳು. ಇವು 3 ಕಡೆ ಭೂಭಾಗದಿಂದ ಆವರಿಸಲ್ಪಟ್ಟಿರುತ್ತವೆ. ಇವೆರಡರ ಮಧ್ಯೆ ಮುಖ್ಯ ವ್ಯತ್ಯಾಸ ಏನೆಂದರೆ, ಗಲ್ಫ್ನ ಬಾಯಿ ಕಿರಿದಾಗಿ, ಆಳವಾಗಿ ಮತ್ತು ಸ್ಪಷ್ಟವಾಗಿರುತ್ತದೆ. ಉದಾಹರಣೆಗೆ ಗಲ್ಫ್ ಆಫ್ ಕಚ್. ಆದರೆ ಬೇನ ಬಾಯಿ ಅಗಲವಾಗಿರುತ್ತದೆ. ಉದಾಹರಣೆಗೆ ಬೇ ಆಫ್ ಬೆಂಗಾಲ್. ಹಾಗೆ ಸ್ಟ್ರೇಟ್ ಮತ್ತು ಚಾನೆಲ್ ಅಂದರೆ 2 ಭೂಭಾಗಗಳ ನಡುವೆ ಇರುವ ನೀರಿನ ದಾರಿ. ಇವು 2 ದೊಡ್ಡ ನೀರಿನ ಪ್ರದೇಶಗಳನ್ನು ಸಂಪರ್ಕಿಸುತ್ತವೆ. ಸ್ಟ್ರೇಟ್ ಸಾಮಾನ್ಯವಾಗಿ ಕಿರಿದಾಗಿರುತ್ತದೆ. ಉದಾಹರಣೆಗೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಪಾಲ್ಕ್ ಸ್ಟ್ರೇಟ್. ಇನ್ನು ಸ್ಟ್ರೇಟ್ಗೆ ಹೋಲಿಸಿದರೆ ಚಾನೆಲ್ ಸ್ವಲ್ಪ ಅಗಲವಾಗಿರುತ್ತದೆ. ಉದಾಹರಣೆಗೆ ಯುಕೆ ಮತ್ತು ಫ್ರಾನ್ಸ್ ನಡುವಿನ ಇಂಗ್ಲಿಷ್ ಚಾನೆಲ್. ಕೆನಾಲ್ ಅಂದರೆ ಮಾನವ ನಿರ್ಮಿತ ಕೃತಕ ಜಲಮಾರ್ಗ. ಇದು ಸರಕು ಸಾಗಣೆ ಮಾಡಲಿಕ್ಕೆ ಬಳಸ್ತಾರೆ. ಇದು ಕೂಡ 2 ದೊಡ್ಡ ನೀರಿನ ಪ್ರದೇಶಗಳನ್ನು ಸಂಪರ್ಕಿಸುತ್ತದೆ. ಉದಾಹರಣೆಗೆ ರೆಡ್ ಸಿ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನು ಸಂಪರ್ಕಿಸುವ ಸೂಯೆಜ್ ಕೆನಾಲ್. ಹಾಗೆ ಇಸ್ತಮಸ್ ಅಂದರೆ 2 ದೊಡ್ಡ ಭೂಭಾಗಗಳನ್ನು ಸಂಪರ್ಕಿಸುವ ಸಣ್ಣ ಮತ್ತು ಕಿರಿದಾದ ಭೂಪಟ್ಟಿ. ಉದಾಹರಣೆಗೆ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಾವನ್ನು ಸಂಪರ್ಕಿಸುವ ಇಸ್ಥಮಸ್ ಆಫ್ ಪನಾಮಾ. ಸ್ನೇಹಿತರೆ, ಈ ವಿಡಿಯೋ ಏನಾದರೂ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.